ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ಯುವ ನಿಧಿ ಫಲಾನುಭವಿಗಳಿಗೆ ಜನವರಿ ಮಂತ್ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಇಲ್ಲಿ ಯಾವ ಯಾವ ಫಾರ್ಮೆಟ್ ಚೇಂಜ್ ಆಗಿದೆ ಅನ್ನೋದನ್ನು ತಿಳಿಸ್ತೀನಿ. ಮತ್ತೆ ಅದರ ಜೊತೆಗೆ ಡಿಸೆಂಬರ್ ಮಂತಿನ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋ ಅಪ್ಡೇಟ್ ಅನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಮೊದಲು ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಏನೇನು ಫಾರ್ಮೆಟ್ ಚೇಂಜ್ ಆಗಿದೆ, ಹೇಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕು ಅನ್ನೋದನ್ನ ಕೆಲವೊಂದಿಷ್ಟು ಸ್ಕ್ರೀನ್ ಶಾಟ್ ಅನ್ನ ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ. ಏನೇನು ಟಿಕ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬಹಳ ಚೇಂಜಸ್ ಏನು ಆಗಿಲ್ಲ, ಏನೇನು ಚೇಂಜಸ್ ಬಂದಿದೆ ಅನ್ನೋದನ್ನ ತಿಳಿಸ್ಬಿಡ್ತೀನಿ. ಮೊದಲನೇದಾಗಿ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಲಾಗಿನ್ ಮಾಡ್ತೀರಾ. ಲಾಗಿನ್ ಮಾಡಿದ ತಕ್ಷಣ ಅಲ್ಲಿ ಆಲ್ ಅವೈಲೇಬಲ್ ಸರ್ವಿಸ್, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ. ಅಲ್ಲಿ ಯುವ ನಿಧಿ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಸ್ವಯಂ ಘೋಷಣೆ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾ ಇದ್ದೀರಾ. ಸೆಲ್ಫ್ ಡಿಕ್ಲರೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲ್ಫ್ ಡಿಕ್ಲರೇಷನ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮೇಲ್ಗಡೆ ಆಧಾರ್ ದೃಢೀಕರಣ ಅಂತ ಹೇಳಿ ಅಥೆಂಟಿಕೇಷನ್ ಅಂತ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿರೋ ತಕ್ಷಣ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ, ಕೆಳಗಡೆ ಎಸ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ, ಮತ್ತೆ OTP ಅನ್ನೋದನ್ನ ಕ್ಲಿಕ್ ಮಾಡಿ. OTP ಅದನ್ನ ಕ್ಲಿಕ್ ಮಾಡಿದ ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ಹೋಗಿ ಅದಾದ್ಮೇಲೆ ಕೇಳಿ ಎರಡನೇ ಆಪ್ಷನ್ ಏನ್ ಕಾಣ್ತಾ ಇದೆಯಲ್ಲ, ನಿಮ್ಮ ಆಧಾರ್ ಗೆಟ್ ಡೀಟೇಲ್ಸ್ ಅದನ್ನ ಕ್ಲಿಕ್ ಮಾಡಿ. ಅದಾದ ತಕ್ಷಣ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಡೀಟೇಲ್ಸ್ ಓಪನ್ ಆದ ತಕ್ಷಣ ಮೊದಲು ನೀವೇನು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಿದ್ರ ನೋಡಿ ಸ್ನೇಹಿತರೆ, ಅಂದ್ರೆ ಡಿಸೆಂಬರ್ಗಿಂತ ಮೊದಲು ನವೆಂಬರ್ ಅಕ್ಟೋಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಿದ್ರಲ್ಲ, ಅದೇ ರೀತಿ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಬಂದಿದೆ. ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಜನವರಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ ಹೋಗ್ತಿರಲ್ಲ, ಇಲ್ಲಿ ತೋರಿಸ್ತಾ ಇದೆ ನೋಡಿ ಜನವರಿ 2026 ಅಂತೇಳಿ. ಈ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ ಹೋಗಿ ಹಳೆಯದು ಅಂದ್ರೆ ಮೊದಲು ನವೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರಲ್ಲ, ಅದೇ ರೀತಿ ನಿಮ್ಮ ಆಧಾರ್ ಡೀಟೇಲ್ಸ್ ಎಂಟರ್ ಆಗುತ್ತೆ. ಸ್ವಯಂ ಘೋಷಣೆ ಎಸ್ ಕ್ಲಿಕ್ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದು ಮ್ಯಾಂಡೇಟರಿ ಅಂತೇಳಿ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಕೌಶಲ್ಯ ಕರ್ನಾಟಕ ತರಬೇತಿ ಅಂದ್ರೆ ನೀವು ಯುವ ನಿಧಿ ಹಣವನ್ನು ಪಡ್ಕೊಳ್ಳೋದಕ್ಕೆ 6 ತಿಂಗಳಾಗಿದ್ರೆ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿದ್ರೆ ತರಬೇತಿ ಕಡ್ಡಾಯ. ರಿಜಿಸ್ಟರ್ ಆಗಿಲ್ಲ, ತರಬೇತಿ ಪಡ್ಕೋತಾ ಇಲ್ಲ ಅಂದ್ರೆ ನಿಮಗೆ ಯುವ ನಿಧಿ ಹಣ ನಗದು ವರ್ಗಾವಣೆ DBT ಮೂಲಕ ಬರುವಂತ ಹಣ ಸ್ಟಾಪ್ ಆಗುತ್ತೆ ಅನ್ನೋ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ನಿಮ್ಗೆ ತಿಳಿಸ್ತೀನಿ. ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಯಾವೆಲ್ಲ ಆಪ್ಷನ್ಗಳು ತೋರಿಸ್ತಾ ಇತ್ತಲ್ಲ, ಕೆಲವೊಬ್ಬರಿಗೆ ಆ ಆಪ್ಷನ್ಗಳು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನನಗೆ, ಯಾಕಂದ್ರೆ ನನ್ನ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ತೋರಿಸ್ತಾ ಇರೋ ಆಪ್ಷನ್ಗಳನ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಬಟ್ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕೆ ಹೋದಾಗ ನಿಮ್ಗೆ ಏನಾದರೂ ಅಡಿಷನಲ್ ಆಪ್ಷನ್ ತೋರಿಸ್ತಾ ಇದೆಯಾ ಅಂದ್ರೆ ಅಲ್ಲಿ ಏನೇ ತೋರಿಸಿದ್ರು ಆಟೋ ಜನರೇಟ್ ಇರುತ್ತೆ. ಬಟ್ ಡಿಸೆಂಬರ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ತಗೊಳ್ಳೋದು, ಮತ್ತು ಅದರ ಜೊತೆಗೆ ಟೋಟಲ್ ಮಾರ್ಕ್ಸು ಅಗ್ರಿಗೇಟ್ ಪರ್ಸೆಂಟೇಜ್ ತಗೊಳ್ಳುವಂಥದ್ದು, ನೀವು ಹೈಯೆಸ್ಟ್ ಪಡೆದಿರ್ತಕ್ಕಂಥ 3 ಅಂಕಗಳನ್ನ ತಗೊಂಡು ಆ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಅಂಕಗಳನ್ನ ಎಷ್ಟೆಷ್ಟು ತಗೊಂಡಿದ್ದೀರಾ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದ್ರ ಜೊತೆಗೆ ಕ್ಯಾಪ್ಚರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡೋದಿತ್ತು. ಬಟ್ ಜನವರಿ ತಿಂಗಳಲ್ಲಿ ಸಬ್ಮಿಟ್ ಮಾಡುವಂಥದ್ದು ಒಂದು ಟಿಕ್ ಮಾಡಿ ಕ್ಯಾಪ್ಚರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗೀತು. ಮತ್ತೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಯಾವ ರೀತಿ ಪೇಜ್ ಓಪನ್ ಆಗ್ತಿದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಡಿಸೆಂಬರ್ ತಿಂಗಳ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಡಿಸೆಂಬರ್ ತಿಂಗಳು ಪೆಂಡಿಂಗ್ ಅಂತ ತೋರಿಸ್ತಾ ಇದ್ರೆ ಅವ್ರದ್ದು 15ನೇ ತಾರೀಕು ಮೇಲ್ಪಟ್ಟು ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಅದ್ರ ಒಳಗಡೆ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಆಗಲ್ಲ. ಮತ್ತೆ DBT ಫುಶುಡ್ ಅಂತ ತೋರಿಸ್ತಾ ಇರೋರಿಗೆ ಒಂದು ಅಪ್ಡೇಟ್ ಇದೆ. ಆ ರೀತಿ ಏನಾದರೂ ತೋರಿಸ್ತಾ ಇತ್ತು ಅಂದ್ರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ 3,000 ಯುವ ನಿಧಿ ಹಣ ಬರುತ್ತೆ. ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ರೂಪಾಯಿ ಹಣ ಬರುತ್ತೆ. ಮತ್ತೆ ಇದೇ ರೀತಿಯಾಗಿ ಯುವ ನಿಧಿ ಬಗ್ಗೆ ಅಪ್ಡೇಟ್ ಬಂದಾಗ ನಾನು ನೀಡ್ತಾ ಹೋಗ್ತೀನಿ. ಇದಕ್ಕೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.